ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ದಲಿತರ ಶ್ರೇಯೋಭಿವೃದ್ಧಿಗೆ ಅಲ್ಲದೆ ಗ್ಯಾರಂಟಿ ಯೋಜನೆಗೆ ಬಳಸೋದ್ರ ಬಗ್ಗೆ ಸುಮಾರು 20ಕ್ಕಿಂತ ಹೆಚ್ಚಿನ ದಲಿತ ಶಾಸಕರು ಸಚಿವರುಗಳು ಒಟ್ಟಾಗಿ ಸೇರಿ ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ಒಂದು ಕಾರ್ಯತಂತ್ರದ ಭಾಗವಾಗಿ ಒಟ್ಟಾಗಿ ಸೇರಿ ಸಭೆ ಸೇರಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ಇದು ಮೊದಲೇ ಆಗ್ಬೇಕಾಗಿತ್ತು ಮೇಡಮ್ ಅವರೇ. ಇದು ಯಾಕಂದ್ರೆ SC/ST TSP ಕಾಯ್ದೆ ಜಾರಿಗೆ ಬಂದಿತ್ತು 2013 ಡಿಸೆಂಬರ್ 3 ಬೆಳಗಾವಿ ಅಧಿವೇಶನದಲ್ಲಿ. ಆಗಿದ್ದಂತ ಸಮಾಜ ಕಲ್ಯಾಣ ಮಂತ್ರಿಗಳಾದಂತ ಮಾನ್ಯ H. ಆಂಜನೇಯನವರು ಅದನ್ನ ಮಂಡಿಸಿದ್ರು. ಅದಾದ ನಂತರದಲ್ಲಿ 2015 ಅದಕ್ಕೆ ರೂಲ್ಸ್ ಆಯ್ತು, ಇಂಪ್ಲಿಮೆಂಟ್ ಅದಕ್ಕೆ ಫ್ರೇಮ್ ಆಯ್ತು ರೂಲ್ಸ್ ಎಲ್ಲ. ಆಗ ಸಿದ್ದರಾಮಯ್ಯನವರು ಇದ್ರು. ಆವತ್ತಿಂದ ಇವತ್ತವರೆಗೂ ಸುಮಾರು 2 ಲಕ್ಷ ಕೋಟಿಯಷ್ಟು ಹಣವನ್ನ ಇದನ್ನ ದುರುಪಯೋಗ ಆಗಿದೆ. ಕಾಯ್ದೆಯ ವಿರುದ್ಧನೇ ಇವರು ಇವತ್ತು ಏನ್ ಪ್ರೆಸೆಂಟ್ ನೀವ್ ಎತ್ತಿದ್ದೀರಲ್ಲ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ SC/ST TSP ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಾಕಷ್ಟು ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದಿದ್ದೀರಿ, ಮಾದೇವಪ್ಪನವ್ರಿಗೆ ಹೇಳಿದ್ದೀರಿ. ಯಾಕಂದ್ರೆ ಯಾವ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಬಜೆಟ್ ನಲ್ಲಿ ಅಲೋಕೇಶನ್ ಆಗಿತ್ತು? ಬೆಳಗಾವಿ ಅಧಿವೇಶನದಲ್ಲಿ ಮೊನ್ನೆ ಮಾದೇವಪ್ಪನವ್ರು ಹೇಳ್ತಾರೆ 42,000 ಕೋಟಿಯಷ್ಟು ಹಣವನ್ನ ನಾವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ. ನಾವು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವು ಬೇರೆ ನಿಗಮಗಳಿದೆ, ಸುಮಾರು 36 ನಿಗಮಗಳಿದೆ. 36 ನಿಗಮಗಳಲ್ಲಿ ಯಾವುದೇ ಒಂದು ನಿಗಮಗಳಲ್ಲಿ 1 ರೂಪಾಯಿನೂ ನೀವು ತೆಗೆದುಕೊಂಡಿಲ್ಲ. ಅದು ವೀರಶೈವ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಥವಾ ಮುಸಲ್ಮಾನರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಬರೀ SC/ST ಮತ್ತು TSP ಹಣವನ್ನ ಮಾತ್ರನೇ ಇವರು ಯಾಕೆ ತೆಗಿತಾರೆ? ನಾವು ಈ ಸಂಬಂಧವಾಗಿ SC/ST ಮಂತ್ರಿಗಳನ್ನ, ಶಾಸಕರನ್ನ ಸಾಕಷ್ಟು ಬಾರಿ ಭೇಟಿಯಾಗಿ ಹೇಳಿದ್ದೀರಿ, ಮತ್ತೆ ಹೋರಾಟಗಳನ್ನು ಮಾಡಿದ್ದೀರಿ. ಆದ್ರೆ ಈಗ ಇವರು ಇಲ್ಲ ಅನ್ಯಾಯ ಆಗಿದೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ ಕೆಲವರು. ಇದನ್ನ BJP-ಯವರು ಸರಿನೋ ತಪ್ಪೋ ಗೊತ್ತಿಲ್ಲ, ಅವರು ಮೊದಲಿನಿಂದ ಹೇಳ್ತಾ ಇದ್ದಾರೆ BJP-ಯವರು ಈ ಹಣವನ್ನ ದುರುಪಯೋಗ ಮಾಡಿದ್ದಾರೆ. ಹಿಂದೆ ಗೋವಿಂದ್ ಕಾರಜೋಳರವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದವಾಗ 2020 2021ರಲ್ಲಿ 19,000 ಕೋಟಿ ಹಣವನ್ನ ಕೋವಿಡ್ಗೆ ಬಳಸ್ಕೊಂಡ್ರು. SC/ST TSP ಹಣವನ್ನ ಯಾಕೆ ನೀವು ಬಳಸ್ಕೊಂತೀರಿ? 7D ಕಾಯ್ದೆ ಇತ್ತು. 7D ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ನಾವು ಇಡೀ ರಾಜ್ಯ ಹೋರಾಟ ಮಾಡಿದ್ರೆ 7D ಕಾಯ್ದೆಯನ್ನ ರದ್ದು ಮಾಡಿ 7C ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಇದು ಏನಿದ್ರು ಇವರು SC/STಗಳ ಉದ್ಧಾರಕ್ಕೆ ನಾವೆಲ್ಲಾ ಮಾಡ್ತೀರಿ ಅಂತ ಎಲ್ಲಾ ಪಕ್ಷಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಈ 3 ಪಕ್ಷಗಳು ಈ ಸಮುದಾಯಗಳಿಗೆ ಮೋಸ ಮಾಡ್ಕೊಂಡೇ ಬಂದಿದ್ದಾವೆ. ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನ ಬಳಸ್ಕೊಂಡಿರೋದು ಇದು ಅಗಲ ದರೋಡೆ, ಈ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಮೋಸ. ಆ ಕಾರಣಕ್ಕೋಸ್ಕರ ಇವತ್ತು SC/STಯ ಏನು ಶಾಸಕರು ಮತ್ತು ಮಂತ್ರಿಗಳು ಒಳಗೊಂಡಂಗೆ ಇವತ್ತು ಒತ್ತಡ ಆಗ್ತಾ ಇದ್ದಾರೆ. ಯಾಕಂದ್ರೆ ಬಜೆಟ್ ಇನ್ನೇನು ಮಾರ್ಚಲ್ಲಿ ಮಂಡಿಸ್ತಾರೆ. ಉಳಿಕೆ ಹಣವನ್ನ ಈಗಾಗಲೇ 42,000 ಕೋಟಿಯನ್ನ ಮೊನ್ನೆ ಇವ್ರು ಹೇಳಿದ್ರೆ ಸರ್ಕಾರನೇ ಹೇಳ್ದಂಗೆ ಗ್ಯಾರಂಟಿ ಯೋಜನೆಗಳಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವುದೇ ಇಲಾಖೆಗೆ ಹೋಗ್ರಿ, ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಬೇರೆ ಬೇರೆ ಯೋಜನೆಗಳು, ಅದು ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಜಗಜೀವನ್ ರಾಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಅಥವಾ ಬೋವಿ ನಿಗಮ ಆಗಿರ್ಬೋದು, ಇದು ಲಂಬಾಣಿ ನಿಗಮ ಆಗಿರ್ಬೋದು, ಯಾವುದೇ ನಿಗಮಗಳಿಗೆ ಹೋದ್ರೇನು ಅವ್ರು ಹೇಳೋದೇನು ಅಂದ್ರೆ ಹಣ ಇಲ್ಲ. ನೀವು ಇನ್ನೊಂದು ಹೇಳಿ ಮೇಡಮ್. ಈಗ ಎಲ್ಲಾ ಸಚಿವರು ಒಟ್ಟಾಗಿ ಸಭೆ ಸೇರಿ ಸರ್ಕಾರದ ಮೇಲೆ ಅವರೇ ಒತ್ತಡ ಹಾಕೋದಕ್ಕೆ ಒಂದು ತೀರ್ಮಾನ ತಗೊಂಡಿರೋದು ಯಾವ ರೀತಿ ಬೆಳವಣಿಗೆ? ಒಂದು ಆಶಾದಾಯಕ ಬೆಳವಣಿಗೆ. ಅಂದ್ರೆ ಅವರೇ ಸರ್ಕಾರದ ನಿರ್ಧಾರಕ್ಕೆ ವಿರುದ್ಧವಾಗಿ ನಿಂತು ಅದನ್ನ ಪ್ರತಿಭಟಿಸೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆ ಮಾಹಿತಿಗಳು ಸಿಗ್ತಾ ಇದೆ. ಈ ಬೆಳವಣಿಗೆ ಹೇಗ್ ನೋಡ್ತೀರಿ ತಾವು? 1990ರಲ್ಲಿ ಎಲ್ಲಾ MP-ಗಳು ಆಗಿದ್ದಂತ ರಾಷ್ಟ್ರಪತಿಗಳನ್ನ ಹೋಗಿ ಭೇಟಿ ಮಾಡಿ SC/STಗಳಿಗೆ ರಿಸರ್ವೇಶನ್ಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಂತ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಅವತ್ತು ರಾಮ್ವಿಲಾಸ್ ಪಾಸ್ವಾನ್ ಬದುಕಿದ್ರು. ಅವರ ನಾಯಕತ್ವದಲ್ಲಿ 110 ಜನ MP-ಗಳು ಹೋಗಿ ರಾಷ್ಟ್ರಪತಿಗಳಿಗೆ ಅವರ ಸರ್ಕಾರದ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ರು. ಇದು ಪಕ್ಷ ಭೇದ ಮರೆತು ಹೋರಾಟ ಮಾಡಬೇಕಾಗಿತ್ತು. ಯಾರ್ಯಾರು ಇವತ್ತು 20 ಜನನೋ ಅದಕ್ಕಿಂತ ಹೆಚ್ಚು ಜನ ಏನು ಇದ್ದಾರೆ ಇವತ್ತು ನಮ್ಮ ಶಾಸಕರು ಇವತ್ತು ಒಂದಾಗಿ ಹೌದು SC/ST TSP ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರದು ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳು. ಯಾಕಂದ್ರೆ ಪ್ರಾಮಾಣಿಕವಾಗಿ
ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿರೋದೇ SCO 36, STO 15 ಇದೆ. 51ರಲ್ಲಿ ಇವರು ನಿಜವಾಗ ಈ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡಬೇಕಾಗಿತ್ತು. ಈ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಇವ್ರ ಕೈ ಕಾಪಾಡಕ್ ಆಗದೆ ಇದ್ಮೇಲೆ ಇವ್ರೇನು ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ. SC/ST TSP ಹಣ ಏನಂದ್ರೆ ಸುಮಾರು 1,08,00,000 ಜನ ಇರ್ತಕ್ಕಂಥ SC ಸಮುದಾಯಗಳು, ಸುಮಾರು 50 ಲಕ್ಷ ಇರ್ತಕ್ಕಂಥ ST ಸಮುದಾಯಗಳು, ಇವರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ. ಈ ಹಣವನ್ನ ಬೇರೆದಕ್ಕೆ ಹಾಕಿದ್ರೆ ನಾಳೆ ಇವ್ರು ಹೆಂಗೆ ಹೋಗಿ ಓಟ್ಗಳನ್ನ ಕೇಳ್ತಾರೆ, ಇವ್ರು ಹೆಂಗೆ ಜನಗಳ ಮಧ್ಯೆ ಇರ್ತಾರೆ, ಹೆಂಗೆ ಈ ಸಮುದಾಯದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ಇವರು ಮೊದಲೇ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಲೇಟ್ ಆಗಿ ಆದ್ರೂ ಪರವಾಗಿಲ್ಲ, ಈಗ ವಾಯ್ಸ್ ಮಾಡಿದಾರಲ್ಲ ಅವ್ರಿಗೆ ಅಭಿನಂದನೆಗಳು. ಮತ್ತೆ ಅವ್ರ ಜೊತೆಲಿ ನಾವ್ ಇರ್ತೀರಿ. ಇದು ಆಗ್ಬೇಕಾಗಿತ್ತು, ಕರ್ನಾಟಕದಲ್ಲಿ ಇದು ಆಗ್ಬೇಕು. ದಯಮಾಡಿ ಅದನ್ನ ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ತೀನಿ. ಡಾಕ್ಟರ್ ಮೋಹನ್ ರಾಜ್ ಅವರೇ, ಈ ವಿಚಾರದ ಬಗ್ಗೆ ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ.